ಛಾವಾ ಇದು ಲಕ್ಷ್ಮಣ್ ಉಠೇಕರ್ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇದು ಅದೇ ಹೆಸರಿನ ಒಂದು ಪುಸ್ತಕ ಆಧಾರಿತ ಸಿನಿಮಾ ಕೂಡ ಹೌದು. ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮಗನಾದಂಥ ಛತ್ರಪತಿ ಸಂಭಾಜಿ ಮಹಾರಾಜರ ಬಗ್ಗೆ ಕವರ್ ಮಾಡಿದ್ದಾರೆ. ಅವರ ಬಾಲ್ಯ, ಶಿವಾಜಿಯವರ ನಂತರ ಅವರಿಗೆ ಬಂದಂಥ ಜವಾಬ್ದಾರಿಗಳು, ಅವರ ಸುತ್ತ ಇದ್ದಂಥ ಜನ ನೋಡ್ತಿದ್ದಂಥ ರೀತಿ, ಅವರಿಗೆ ಎದುರಾದಂಥ ಕಷ್ಟಗಳು, ಇವುಗಳೆಲ್ಲವನ್ನ ಇಲ್ಲಿ ಕವರ್ ಮಾಡಿದ್ದಾರೆ. ಆ್ಯಂಡ್ ಅವುಗಳನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಬಗ್ಗೆ ಮಾತನಾಡೋದಾದರೆ ಅದು ಇಲ್ಲಿನ ಪರ್ಫಾರ್ಮೆನ್ಸಸ್ ಅಂತ ಹೇಳ್ತೀನಿ. ವಿಕ್ಕಿ ಕೌಶಲ್ ಅವರು ಮತ್ತೊಮ್ಮೆ ಈ ರೀತಿಯ ಪಾತ್ರ ಪೋಷಣೆಯಲ್ಲಿ ತಮ್ಮ ಎಬಿಲಿಟಿ ಏನು ಅನ್ನೋದನ್ನು ತೋರಿಸಿದ್ದಾರೆ. ಅವರಿಂದ ನೀವು ಯಾವುದೇ ನೆಗೆಟಿವ್ ಪಾಯಿಂಟನ್ನು ಹುಡ್ಕೋದಕ್ಕೆ ಆಗಲ್ಲ. ಆ್ಯಕ್ಚುಲಿ ಇದರ ಟ್ರೈಲರ್ ರಿಲೀಸ್ ಆದಾಗ ಇದಕ್ಕೆ ಒಂದಷ್ಟು ನೆಗೆಟಿವ್ಸ್ ಬಂದಿತ್ತು. ಟೂ ಮಚ್ ಆಫ್ ಎನರ್ಜಿ, ಶೌಟಿಂಗ್, ಅಗ್ರೆಷನ್ ತೋರಿಸೋದಂದರೆ ಕೂಗೋದಲ್ಲ ಅಂತ. ಆ್ಯಕ್ಚುಲಿ ಅದು ಟ್ರೈಲರ್ನ ಎಡಿಟಿಂಗ್ನಿಂದ ಹಾಗನ್ಸಿದೆ ಅಂತ ಅನಿಸುತ್ತೆ. ಬಟ್ ಸಿನಿಮಾದಲ್ಲಿ ಇಟ್ ವಾಸ್ ಪರ್ಫೆಕ್ಟ್. ಒಂದಷ್ಟು ಸಟಲ್ ಮೂಮೆಂಟ್ಸ್ ಇಲ್ಲಿವೆ, ಅಲ್ಲಿ ಅದನ್ನು ಅದೇ ರೀತಿ ನಿಭಾಯಿಸಿದ್ದಾರೆ ಅವರು. ಈ ಕಡೆ ಯೇಸುಬಾಯಿ ಅವ್ರ ಹತ್ರ ಇದ್ದಂಥ ಸಮಯದಲ್ಲಿ ಅಷ್ಟೇ ಪ್ರೀತಿಯಿಂದ ಇರ್ತಾರೆ. ಈ ಕಡೆ ಪ್ಲ್ಯಾನ್ ಮಾಡಬೇಕಾದ್ರೆ ಒಂದು ಕಂಟ್ರೋಲ್ಡ್ ಅಗ್ರೆಷನ್ ಇರುತ್ತೆ. ಆ್ಯಂಡ್ ದೆನ್ ಯಾವಾಗ ಯುದ್ಧಕ್ಕೆ ಇಳಿತಾರೆ ಆವಾಗ ಒಂದು ಸಿಂಹ ಮೈ ಮೇಲೆ ಬಂದುಬಿಡುತ್ತೆ. ಆ್ಯಕ್ಚುಲಿ ನೀವು ಅವರ ಪೋಸ್ಟರ್ಸ್ ಅಥವಾ ಸೀಕ್ವೆನ್ಸಸ್ ನೋಡಿದರೂ ಕೂಡ ಅದನ್ನೇ ಅವರು ಅಚೀವ್ ಮಾಡೋದಕ್ಕೆ ನೋಡಿರೋದು. ಅವರು ಕೂಗೋ ಟೈಮ್ನಲ್ಲಿ ಒಂದು ಸಿಂಹದ ರೀತಿ ತಲೆಯನ್ನು ಎತ್ತಿ ಒಂದು ಆ್ಯಂಗಲ್ನಲ್ಲಿ ಕೂಗ್ತಾರೆ, ಕಣ್ಣು ಮೇಲೆ ಎಲ್ಲೋ ನೋಡ್ತಾ ಇರುತ್ತೆ. ಸೊ ಇಂಡೈರೆಕ್ಟ್ಲಿ ಅದನ್ನೇ ಅವರು ಬಿಂಬಿಸೋದಕ್ಕೆ ನೋಡಿರೋದು ಅವರು ಅಲ್ಲಿ. ಆ್ಯಂಡ್ ಅದು ವರ್ಕ್ ಆಗಿದೆ. ಡೈಲಾಗ್ ಡೆಲಿವರಿಯಲ್ಲೇ ಆಗಲಿ ಅಥವಾ ಆ್ಯಕ್ಷನ್ ಸೀಕ್ವೆನ್ಸಸ್ನಲ್ಲೇ ಆಗಲಿ. ಆಗಲೇ ಹೇಳಿದ ಹಾಗೆ ಒಂದು ಕಂಟ್ರೋಲ್ ಮಾಡೋಕ್ಕೆ ಆಗದೆ ಇರೋ ಬೀಸ್ಟ್ ಅಥವಾ ಒಂದು ವೈಲ್ಡ್ ಲಯನ್ ಯುದ್ಧಕ್ಕೆ ಇಳಿದಾಗ ಹೇಗೆ ಕಾಣಿಸುತ್ತೆ ಅದನ್ನು ತೆರೆ ಮೇಲೆ ತರೋದಕ್ಕೆ ನೋಡಿದರೆ, ಸ್ಪೆಷಲಿ ಕೊನೆಯ ಸೀಕ್ವೆನ್ಸ್ನಲ್ಲಿ ಅದು ನಿಮ್ಮನ್ನು ತಲುಪತ್ತೆ ಅಥವಾ ನನ್ನನ್ನು ತಲುಪ್ತು ಅಂತ ಹೇಳ್ತೀನಿ. ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಬರೋ ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸಸ್ ಇದ್ದಾವೆ, ಅವು ಅಷ್ಟು ನನಗೆ ಹಿಡಿಸ್ಲಿಲ್ಲ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಬಟ್ ಕೊನೆಯಲ್ಲಿ ಬಂದಂಥದ್ದು, ಅಲ್ಲಿ ಬರೋವಂಥ ಡೈಲಾಗ್ಸ್, ಇವನು ನಿಲ್ಲೋದಿಲ್ಲ, ಇವನನ್ನು ತಡೆಯೋದಕ್ಕೆ ಆಗೋದಿಲ್ಲ ಅನ್ನೋದು ಅವೆಲ್ಲ ನಾರ್ಮಲ್ ಟೆಂಪ್ಲೇಟ್ ಡೈಲಾಗ್ಗಳೇ. ಬಟ್ ಅದು ನಮಗೆ ನೋಡೋರಿಗೆ ಫೀಲ್ ಆಗಬೇಕಲ್ವಾ. ಸೊ ಆ ಒಂದು ಭಾವನೆ ಅಲ್ಲಿ ಬಂತು. ಆ್ಯಂಡ್ ಅದಕ್ಕೆ ಮುಖ್ಯ ಕಾರಣ ವಿಕ್ಕಿ ಕೌಶಲ್ ಅವರ ಎಫರ್ಟ್ ಆ್ಯಂಡ್ ಕನ್ವಿಕ್ಷನ್ ಅಂತ ಹೇಳ್ತೀನಿ. ಇನ್ನು ಈ ಕಡೆ ಔರಂಗಜೇಬ್ ಆಗಿ ಅಕ್ಷಯ್ ಖನ್ನಾ ಅವರು. ಆ್ಯಕ್ಚುಲಿ ಪರ್ಸ್ನಲಿ ಅಕ್ಷಯ್ ಖನ್ನಾ ಅವರಂದರೆ ಇಷ್ಟ. ಮೊದಲು ಅಮ್ಮನ ಜೊತೆ ಒಂದಷ್ಟು ಅವರ ಸಿನಿಮಾಗಳನ್ನು ನೋಡಿದ್ರಿಂದ, ಬಟ್ ನಂತರ ಭಯಂಕರ ಡೌನ್ಫಾಲ್. ಬಟ್ ಈಗ ಹೀ ಈಸ್ ಬ್ಯಾಕ್ ಆ್ಯಂಡ್ ಇಷ್ಟು ಪವರ್ಫುಲ್ ಆಗಿ ಬರ್ತಾ ಇದ್ದಾರೆ. ಔರಂಗಜೇಬ್ ಈಸ್ ನಾಟ್ ಅ ಟಿಪಿಕಲ್ ವಿಲನ್, ಆಯಿತಾ. ಆ್ಯಂಡ್ ತಮ್ಮನ್ನು ಇಷ್ಟರಲ್ಲೇ ನೀವು ಡಿಫೈನ್ ಮಾಡೋಕ್ಕಾಗಲ್ಲ. ಈಸ್ ವೇ ಮೋರ್ ವರ್ಸ್. ಆ ಥರನೇ ನಾನು ಓದಿದ್ದು ಅವನ ಬಗ್ಗೆ. ಹೆವಿ ಲೇಯರ್ಸ್ ಇದೆ ಅವನ ಸ್ಟೋರಿಲಿ. ಸೊ ರೈಟಿಂಗ್ನಲ್ಲಿ ಆ ಕ್ಯಾರೆಕ್ಟರ್ನ ಇನ್ನೂ ಬೆಟರ್ ಆಗಿ ಬರಿಬೋದಿತ್ತು ಅಂತ ಅನ್ನಿಸ್ತು. ಬಟ್ ಪೋರ್ಟ್ರೇಯಲ್ ಅಂತ ಬಂದಾಗ ಅಕ್ಷಯ್ ಖನ್ನಾ ನೇಲ್ಡ್ ಇಟ್ ಅಂತ ಹೇಳ್ತೀನಿ. ವೆರಿ ಸಟಲ್, ಆಲ್ಸೋ ಅಷ್ಟೇ ಕ್ಯಾಶುವಲಿ ಒಂದು ಸ್ವ್ಯಾಗ್ನ ತರುವಂಥದ್ದು. ಸೊ ಅವೆಲ್ಲ ಚೆನ್ನಾಗಿ ವರ್ಕ್ ಆದವು ಅಂತ ಹೇಳ್ತೀನಿ. ಇನ್ನು ವಿನೀತ್ ಕುಮಾರ್ ಸಿಂಗ್ ಅವರು ಒಳ್ಳೆ ಸ್ಪೇಸನ್ನು ತಗೊಂಡಿದ್ದಾರೆ ಇಲ್ಲಿ. ಆ್ಯಕ್ಚುಲಿ ಕೊನೆಯಲ್ಲಿ ಅಷ್ಟು ಆ ಸೀಕ್ವೆನ್ಸ್ ವರ್ಕ್ ಆಗೋದಕ್ಕೆ ಇವರು ಕೂಡ ತುಂಬ ದೊಡ್ಡ ಕಾರಣ ಅಂತ ಹೇಳ್ಬೋದು. ಅವರ ಹಾಗೆ ವಿಕ್ಕಿ ಕೌಶಲ್ ಅವರ ನಡುವೆ ಬಂದಂಥ ಸೀಕ್ವೆನ್ಸಸ್, ಡೈಲಾಗ್ಸ್ ಸಖತ್ ಪವರ್ಫುಲ್ ಆಗಿದ್ವು, ಎಮೋಷ್ನಲ್ ಆಗಿದ್ವು. ಅಗೇನ್ ಇಲ್ಲಿನ ಡೈಲಾಗ್ಸ್ ಕೂಡ ಸಖತ್ತಾಗಿದ್ವು. ಎಲ್ಲೂ ಓವರ್ ದ ಬೋರ್ಡ್ ಅಂತ ಹೋಗಲ್ಲ. ಎರಡು ಕ್ಯಾರೆಕ್ಟರ್ಸ್, ಔರಂಗಜೇಬ್ ಹಾಗೆ ಸಂಭಾಜಿ ಮಹಾರಾಜ್, ಇಬ್ಬರು ಕೂಡ ಡಿಫ್ರೆಂಟ್. ಸೊ ಆ ಟೋನಲ್ಲಿ ಆ ರೀತಿಯ ಡೈಲಾಗ್ಗಳನ್ನೇ ಬರೆದಿದ್ದಾರೆ. ಅವು ಅಥೆಂಟಿಕ್ ಆಗು ಇದ್ವು, ಸಿನಿಮ್ಯಾಟಿಕ್ ಆಗು ಇದ್ವು ಅಂತ ಹೇಳ್ತೀನಿ. ಇನ್ನು ಇದರ ಪ್ರೆಸೆಂಟೇಷನ್, ಆಗಲೇ ಹೇಳಿದ ಹಾಗೆ ಒಂದಷ್ಟು ರೀತಿ ತೋರಿಸ್ಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಅಲ್ಲಿ ಲಿಬರ್ಟಿನೂ ತಗೊಂಡಿದ್ದಾರೆ. ಬಟ್ ಓವರಲ್ ಆಗಿ ಹೇಳಬೇಕಂದ್ರೆ ಎಲ್ಲ ಪಾತ್ರಗಳ ಪ್ರೆಸೆಂಟೇಷನ್ ಚೆನ್ನಾಗಿತ್ತು. ಸೀಕ್ವೆನ್ಸಸ್ ಆಡ್ ಆಗಿ ಕಾಣಿಸಲ್ಲ. ಇಡೀ ಸಿನಿಮಾಗೆ ಒಂದು ಸ್ಕೇಲ್ ಅಂತ ಫಿಕ್ಸ್ ಮಾಡಿ ಅಷ್ಟರಲ್ಲೇ ಮುಗಿಸಿದ್ದಾರೆ. ಅದನ್ನು ದೊಡ್ಡದು ಮಾಡೋಕ್ಕೆ ಹೋಗಿಲ್ಲ. ಸೊ ಆ ಡಿಸಿಷನ್ ಸಖತ್ತಾಗಿ ವರ್ಕ್ ಆಗಿದೆ. ಸೊ ಅದರಿಂದ ನಿಮಗೆ ಸಿನಿಮಾ ಪೂರ್ತಿ ಕ್ವಶನ್ ಮಾಡುವಂಥ ಫ್ರೇಮ್ಸ್ ಎಲ್ಲೂ ಕಾಣೋದಿಲ್ಲ. ಇನ್ನು ಅಫ್ಕೋರ್ಸ್ ಆ ಕೊನೆಯ 30 ನಿಮಿಷ ಐ ಥಿಂಕ್ ಇಡೀ ಸಿನಿಮಾನ ಡಿಫೈನ್ ಮಾಡೋದು ಅದೇ ಅಂತ ಅಂದ್ಕೊಳ್ತೀನಿ. ಆ್ಯಕ್ಚುಲಿ ಇದೇನೋ ಸಿನಿಮಾಗಾಗಿ ಮಾಡಿರೋದಲ್ಲ, ನಿಜವಾಗ್ಲೂ ಇದಕ್ಕಿಂತ ಹೆಚ್ಚಿನದಾಗಿ ಕ್ರೂಯಲ್ ಆಗಿ ಆಗಿದೆ. ಅದು ಪುಸ್ತಕಗಳಲ್ಲಿ, ಆರ್ಟಿಕಲ್ಗಳಲ್ಲಿ ಓದಿದ್ದೀವಿ ಕೂಡ. ಸೊ ಆ ಭಾಗ ತುಂಬ ನೀಟಾಗಿ ಪರ್ಫೆಕ್ಟಾಗಿ ಬಂದಿರೋದ್ರಿಂದನೇ ಇದು ಆ್ಯಸ್ ಅ ಹೋಲ್ ಸಿನಿಮಾ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ, ಇಲ್ಲಿ ಆಗಲೇ ಹೇಳಿದ್ನಲ್ಲ, ಮಧ್ಯ ಬಂದಂಥ ಆ್ಯಕ್ಷನ್ ಸೀಕ್ವೆನ್ಸಸ್ ಸ್ಪೆಷಲಿ ಸೆಕೆಂಡ್ ಹಾಫ್ನಲ್ಲಿ ತುಂಬ ಸಿನಿಮ್ಯಾಟಿಕ್ ಆಗೋದು ಅವು. ಐ ಥಿಂಕ್ ನೀವು ಅಬ್ಸರ್ವ್ ಮಾಡಿದ್ರೆ ಗಾಳಿ, ನೀರು, ಭೂಮಿ ಈ ರೀತಿ ಎಲಿಮೆಂಟ್ಗಳನ್ನು ಇಟ್ಕೊಂಡು ಒಂದೊಂದು ಆ್ಯಕ್ಷನ್ ಸೀಕ್ವೆನ್ಸ್ನ ಕಟ್ಕೊಟ್ಟಿದ್ದಾರೆ. ಆಲ್ಸೋ ಡಿಫ್ರೆಂಟ್ ಲುಕ್ಗಳ ಜೊತೆಗೆ ಅವುಗಳನ್ನು ಪ್ಲ್ಯಾನ್ ಮಾಡಿದ್ದಾರೆ. ಬಟ್ ಅವು ಅಷ್ಟೇನೂ ಖುಷಿ ಕೊಡಲಿಲ್ಲ ನನಗೆ. ಜಸ್ಟ್ ಅನ್ನದ ಕಮರ್ಷಿಯಲ್ ಆ್ಯಕ್ಷನ್ ಬ್ಲಾಕ್ ಅಂತ ಅನ್ನಿಸ್ತು. ಶುರು ಇಲ್ಲ, ಕೊನೆ ಇಲ್ಲ, ವೆರಿ ಅಬ್ರಪ್ಟ್ ಆಗಿ ಬಂದು ಹೋಗ್ತವೆ ಅವು. ಸೊ ಅದರ ಬದಲು ಎಲ್ಲಿ, ಹೇಗೆ, ಎಷ್ಟು ಜನ, ಅದರಿಂದ ಏನಾಯಿತು, ಈ ಥರದ ಒಂದಷ್ಟು ಪಾಯಿಂಟ್ಸ್ನ ನಮಗೆ ಹೇಳಿದರೆ ಆ ಇಂಪ್ಯಾಕ್ಟ್ ಇನ್ನೂ ಇರೋದು. ಆ್ಯಕ್ಚುಲಿ ಈ ಸಿನಿಮಾ ನೋಡಿದ ಮೇಲೂ ಸಹ ಔರಂಗಜೇಬ್ ಹೇಗೆ ಸಂಭಾಜಿ ಮಹಾರಾಜನ್ನು ನಡೆಸ್ಕೊಂಡ ಅನ್ನೋದು ನೆನಪಲ್ಲಿ ಇರುತ್ತೆ ಹೊರತು ಸಂಭಾಜಿ ಮಹಾರಾಜರು ಏನೆಲ್ಲ ಮಾಡಿದ್ರು ಅನ್ನೋದು ಅಷ್ಟು ನೀಟಾಗಿ ನಿಮ್ಮನ್ನು ತಲುಪಲ್ಲ. ಸೊ ಅದು ಇರಬೇಕಿತ್ತು ಅಂತ ಅನ್ನಿಸ್ತು, ಆ ಅಪ್ರೋಚ್ ಇರಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅದು ಇಲ್ಲಿರಲಿಲ್ಲ. ಇನ್ನು ರಶ್ಮಿಕಾ ಅವರ ಆ್ಯಕ್ಟಿಂಗ್ ಓಕೆ, ಕುಡ್ ಹ್ಯಾವ್ ಬಿನ್ ಬೆಟರ್, ಬಟ್ ಸ್ಟಿಲ್ ಓಕೆ ಅಂತ ಅನಿಸುತ್ತೆ. ಕೊನೆಯಲ್ಲಿ ಒಂದಷ್ಟು ಮಾರ್ಕ್ಸ್ನ ಪಡ್ಕೊಳ್ತಾರೆ.
ಬಟ್ ಪ್ರಾಬ್ಲಮ್ ಏನಂದರೆ ಅವರ ಡೈಲಾಗ್ ಡೆಲಿವರಿ. ಯಾವ ಭಾಷೆಯನ್ನು ಅವರು ನೀಟಾಗಿ ಕಲ್ತಿಲ್ಲ, ಅದೇ ಅವರ ಪ್ರಾಬ್ಲಮ್ ಅಂತ ಹೇಳ್ಬೋದು. ಡೈಲಾಗ್ಸ್ ನಿಂತು ನಿಂತು ಬರ್ತವೆ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಜೋ ಲಡಾಯಿ ಖತಮ್ ಕರ್ಕೆ ಆಯಾ ಹೋ ಉಸೆ ಘರ್ ಲೌಟ್ತೆ ಹಿ, ರೈಟ್, ಅದು ನ್ಯಾಚುರಲ್ ಆಗಿ ಬಂದಿಲ್ಲ, ಅದು ಕೇಳೋದಕ್ಕೆ ಇಷ್ಟ ಆಗಲ್ಲ. ಸೊ ಐ ಫೀಲ್ ಅವರಿಂದ ಆ ವರ್ಕ್ ಬೇಕಿತ್ತು, ಇನ್ನೂ ಒಂದಷ್ಟು ಡೆಡಿಕೇಶನ್ ಬೇಕಿತ್ತು ಅಂತ ಅನ್ನಿಸ್ತು, ಸ್ಪೆಷಲಿ ಈ ಥರದ ಸಿನಿಮಾಗೆ. ಇನ್ನು ಆಫ್ಕೋರ್ಸ್ ಹಿಂದಿ ಸಿನಿಮಾಗಳಲ್ಲಿ ಬರುವಂಥ ಬಯೋಪಿಕ್ ಅಂದರೆ ಅಥವಾ ಸತ್ಯ ಘಟನೆ ಆಧಾರಿತ ಸಿನಿಮಾಗಳಂದರೆ ಅಲ್ಲಿ ಅವರು ಅವುಗಳನ್ನು ತಮ್ಮ ಟೆಂಪ್ಲೇಟ್ಗೆ ತಕ್ಕಂತೆ ಚೇಂಜ್ ಮಾಡ್ಕೊಳ್ತಾರೆ ಸಿನಿಮಾ ಆಗಿ ಅದನ್ನು ಫಿಟ್ ಮಾಡ್ಕೊಳ್ಳೋದಕ್ಕೆ. ಸೊ ಅದು ಕೂಡ ಇಲ್ಲಿತ್ತು, ಅದು ಕೂಡ ನೆಗೆಟಿವ್ ಅಂತ ಹೇಳ್ಬೋದು. ಇನ್ನು ಸಿನಿಮಾದ ಮೇನ್ ನೆಗೆಟಿವ್ ಅಂದರೆ ಅದು ಇದರ ಮ್ಯೂಸಿಕ್. AR ರೆಹಮಾನ್ ಅವರು ಆಶ್ಚರ್ಯ ಆಗೋಯ್ತು. ಅವ್ರೇನು ಅಂದ್ಕೊಂಡಿದ್ದಾರೆ ಅದು ಡೆಫಿನೆಟ್ಲಿ ವರ್ಕ್ ಆಗಿಲ್ಲ ಇಲ್ಲಿ. ರಿಯಲಿ ಡಿಸರ್ವ್ಡ್ ಅ ಬೆಟರ್ ಬ್ಯಾಕ್ಗ್ರೌಂಡ್ ಸ್ಕೋರ್. ಅದಂತೂ ಎಲ್ಲರಿಗೂ ಯುನಾನಿಮಸ್ ಆಗಿ ಬರೋವಂಥ ಒಪಿನಿಯನ್ ಅಂತ ಅಂದ್ಕೊಳ್ತೀನಿ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇಟ್ಸ್ ಅ ಗುಡ್ ವಾಚ್ ಅಂತ ಹೇಳ್ತೀನಿ. ಇದು ಎಮೋಷ್ನಲ್ ಆಗಿದೆ, ಪವರ್ಫುಲ್ ಆಗಿದೆ ಆ್ಯಂಡ್ ಇಂಪ್ಯಾಕ್ಟ್ಫುಲ್ ಆಗಿದೆ. ಮೊದಲಿಗೆ ನಿಮ್ಮನ್ನು ಹಿಡಿದಿಟ್ಕೊಳ್ಳೋವಂಥ ಲೆಕ್ಕದಲ್ಲಿ ಸ್ವಲ್ಪ ಹಿಂದೆ ಉಳಿಯುತ್ತೆ ಡೆಫಿನೆಟ್ಲಿ, ಬಟ್ ಕೊನೆಯಲ್ಲಿ ಇದು ಒಂದು ಒಳ್ಳೆ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಒಂದು ಸಜೆಷನ್ ಏನು ಅಂದರೆ, ಈ ಹಿಂದಿ ಇಂಡಸ್ಟ್ರಿನಲ್ಲಿ ತೆಗೆಯುವಂಥ ಬಯೋಪಿಕ್ಗಳನ್ನು ನೋಡಿ ಇತಿಹಾಸವನ್ನು ಕಲ್ಪಿಸ್ಕೊಳ್ಳೋದಕ್ಕೆ ಅಥವಾ ಕಲಿಯೋದಕ್ಕೆ ಹೋಗಬೇಡಿ. ಅದನ್ನು ಅವುಗಳನ್ನು ಸಿನಿಮಾ ಆಗಿ ಅಷ್ಟೇ ನೋಡಿ. ನಿಜವಾಗ್ಲೂ ಇತಿಹಾಸದ ಬಗ್ಗೆ ಅಟ್ಲೀಸ್ಟ್ ಹತ್ತತ್ರ ತಿಳ್ಕೊಳ್ಬೇಕಂದ್ರೆ ಪುಸ್ತಕಗಳನ್ನು ಓದಿ ಅಂತ ಹೇಳ್ತೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.